ಏ ಶಿವಕ್ಕ ಶಿವಕ್ಕ ಬೈಲ್ ಹೊರಗ ಯಾರು ಬಾಗಲ್ಲ ನಿಂತು ಚೀರಾಡೋರು ಹಂಗ ಯಾಕ ಯವ್ವ ಬಸಕ್ಕ ಇಲ್ಯಾಕ್ ಬಂದ್ ನಮ್ ಬಾಗಲ್ದಾಗ ಹಂಗ ಚೀರಾಡಕತ್ತಿ ನೀನು ಯಾಕ ಯಾಕಂತ ಕೇಳಿಯ ಸೈವ ಮತ್ತ ಯಾಕಂದ್ರ ನಿಮ್ಮ ಮನ್ಯಾಗ ದನಗಳು ಇರ್ತಾವಲ್ಲ ನಿಮ್ಮ ಹೊತ್ತ ಇರ್ತಾವ ಮತ್ತೆ ಯಾರು ಮನ್ಯಾಗ ಇರ್ತಾವ ಅವನ ಬಿಟ್ಟು ಹೊಡೆದ್ ಬಿಟ್ರ ಮುಗಿದ್ ಹೋತ ಅವೆಲ್ಲರ ಏನಾರ ತಿನ್ ಬರ್ಲಿ ಮಂದಿ ಮನಿ ಬಾಗಲ್ದಾಗ ಕಾಳು ಕಡಿಯಾರ ತಿನ್ಲಿ ಏನಾರ ತಿನ್ಲಿ ನಿಮ್ಗೊಂದ್ ಹೊಟ್ಟೆ ಮತ್ತೆ ತಿನ್ ಬಂದ್ರ ಸಾಕ ಏನ್ ನಿನ್ ಮನೆ ಅಂತ ತಿನ್ನಾಕ ಬಂದಿದ್ವಿ ನಮ್ ದನಗಳು ಹಂಗಾರ ಬಾಗಲ್ದಾಗ ಹಂಗಾರ ಒಂದೊಂದು ವಿಷಯ ಆಗಿದ್ದು ಜಾಕ ಹಂಗಾರ ಜೋಳ ಒಣಾಕಿರತ್ತಂತೇಳಿ ಓಷ್ಟು ಜೋಳ ಒಣಾಕೈತಿ ನಮ್ಮ ಹುಡುಗಿ ನಾವು ಅಲ್ಲೇ ದವಾಖಾನಿಗೆ ಹೋಗ್ಯವಿ ಶಂಕರಣ್ಣ ನೋಡಾಕ ನೋಡೋ ಬರೋ ಮಠ ಅಂತಂದ್ರ ಓಸ ಅರ್ಧ ಜೋಳ ತಿಂದು ಹೋಗೈತಿ ನಿಮ್ಮ ಆಕಳ ಜೋಳ ಕೊಡು ನೀ ನಾವು ಬಸಕ್ಕ ನಿನ್ನ ಮನ್ಯಾಗ ಜೋಳ ಇರಾಕಿಲ್ಲ ಅದಕ್ಕಾಗಿ ನಿನಗ ಜೋಳ ಬೇಕಾಗಿರ್ಬೇಕು ಅದಕ್ಕೆ ಈ ನೆವ ಮಾಡಿ ನಮ್ಮ ಮನ್ಯಾಗ ಜೋಳ ಇಸ್ಕೊಂಡು ಹೋಗಾಕ ನಾಟಕ ತಕೊಂಬಂದಿ ಏನಿದನ ಏ ಶಿವಕ್ಕ ಹೆಂಗದ ಮಾತಾಡೋದು ನೀನು ಚೆನ್ನಾಗಿ ಮಾತಾಡ ಯಾಕ ನಮ್ಮ ಮನ್ಯಾಗ ಇಲ್ಲಿಕ್ರ ನಿಮ್ಮ ಮನ್ಯಾಗ ಕೇಳಿ ಇಸ್ಕೊಂಡು ಹೋಗಿ ನಾವು ತಿಂತೇವಿನ ಬೇಕಂದ್ರೆ ನಾವು ರೊಕ್ಕ ಕೊಟ್ಟು ಮಾರಕ್ ತಗೊಂಬಂದು ತಿಂತೇವೆ ನಮಗೇನು ಅಂತದೇನು ಬಂದಿಲ್ಲ ನಿನಗೆ ನಿನ್ನ ಮನ್ಯಾಗ ಕೇಳಿ ಕೊಡುವ ಅಂತೇಳಿ ತಗ್ಲ ಬಗ್ಲ ಹೇಳಿ ಇಸ್ಕೊಂಡು ಹೋಗಿ ತಿನ್ನು ಅಂತದೇನು ಬಂದಿಲ್ವ ನಮ್ಗೆ ನೀನು ಆಕ ಒಟ್ಟು ಜೋಳ ತಿಂದು ಹೋಗೈತಿ ನಾನು 4 ಚಿಟ್ಟಿ ಜೋಳನ 4 ಚಿಟ್ಟಿ ಜೋಳ ಇಲ್ಲಿ ಅಯ್ಯ ಹೌದು ಬಿಡುವ ನೀನು ಗಟ್ವೇನ್ ಹೆಣ್ಮಾಗ ಕೊಡು 4 ಚಿಟ್ಟಿ ಜೋಳ ಅಂತೇಳಿ ಖಂಡಿತವಾಗಿ ಕೇಳಾಕತ್ತೀಯಲ್ಲ ನನ್ನ ಆಕಳನ ತಿಂದೈತಿ ನನ್ನ ಆಕಳನ ಉಷ್ಟು ಜೋಳ ತಿಂದು ಬಂದೈತಿ ಅಂತ ಹೇಳಿ ಹೇಳಾಕತ್ತೀಯಲ್ಲ ಈಗ ನೀನು ಅದಕ್ಕೆ ತೋರಿಸುವ ನಿಂದು ಗ್ಯಾರಂಟಿ ಏನೈತಿ ಅನ್ನೋದನ್ನ ಹೌದಾ ತೋರಿಸ್ಬೇಕಾ ನಿನಗೆ ಹಂಗಾರ ಗ್ಯಾರಂಟಿ ಏನು ಅನ್ನೋದನ್ನ ನೋಡ್ದವ್ರು ಅದಾರ ಹಂಗಾರ ನಿನ್ನ ಆಕಳನ ಜೋಳ ತಿನ್ನಾಕತ್ತಿದ್ದನ್ನ ನೋಡಿ ಹೊಡೆದವ್ರು ಅದಾರ ಹಂಗಾರ ಕರ್ಕೊಂಬಂದು ಅವ್ರ ಕಡೆಯಿಂದ ಹೇಳಿಸ್ತಾನಿ ನಾನು ಜೋಳ ಕೊಡ್ನಿ ಏನು ಇವರು ಇಬ್ರು ಹಿಂಗೆ ಜಗಳ ಆಡ್ತಾರ ಇವರು ಒಣ ನಿಂತ್ಕೊಂಡು ಏನು ಕೇಳಬಿಡು ನಡೀಲಲ್ದಕ್ಕ ಏ ಏನು ಅಬಸಕ್ಕದ ಏನು ಎಷ್ಟು ಬಾಯ್ ಮಾಡಕತ್ತಿರಲ್ಲ ಏನು ಜಗಳ ನಿಮ್ದು ಬಂದೆ ಲತಕ್ಕ ನೀನು ಬಂದೆ ನೀ ಬಾರ್ಲೆ ಮಂಗ ಲಲ್ತಕ್ಕ ಈಕೆ ಯಾಕೆ ಐತಲ್ಲ ನಂದು ಅಷ್ಟು ಜೋಳನು ಒಣಾಕಿದ್ವಿ ಇವತ್ತು ದವಾಖಾನಿಗೆ ಹೋಗಿದ್ವಲ್ಲ ಜೋಳ ಹಂಗ್ರ ಒಂದೊಂದು ಹುಷಿಗ್ಯಾವ ಹಂಗ್ರ ಒಟ್ಟು ಬಿಸಿಲೈತಿ ಹಾಕಿಬಿಡು ಅಂತ ಅಂದಿದ್ದೆ ಸುಚಿಗೆ ಜೋಳ ಒಣಕ್ಕೆ ಹಾಕಿ ಒಳಗೆ ಏನೋ ಹಾರೆ ಮಾಡಕ್ಕೆ ಹೋಗೈತೆ ಅದು ಹುಡುಗಿ ಅಷ್ಟು ಜೋಳನು ತಿಂದು ಹೋಗೈತೆ ನೋಡಿಕೆ ಯಾಕಂಗ್ರ ಏ ಶಿವಕ್ಕ ಮತ್ತೆ ಅಷ್ಟು ಜೋಳ ತಿಂದು ಹೋಗೈತೆ ಅಂತ ಮತ್ತೆ ನಿನ್ನ ಆಕ ಮತ್ತೆ ಆಕಿಗೆ ಜೋಳ ಕೊಡು ಮತ್ತೆ ಪಾಪ ಅವು ಮರಕ್ಕೆ ತಂದು ತಿನ್ನು ಲಲ್ತಕ್ಕ ಒಂದಲ್ಲ ಈಕೆ ಆಕಳ 2-3 ಆಕಳ ಅದಾವು ಅಷ್ಟು ಆಕಳನು ಬಿಚ್ಚ ಹೊಡೆದ ಆಕಿ ಅವು ಅಡ್ಡಾಡ್ಕೊಂತ ಹೋಗ್ಯಾವು ಅಷ್ಟು ಜೋಳನು ತಿಂದ ಹೋಗ್ಯಾವ ನನ್ನ ಜೋಳನ ಹೌದು ಬೇಡ ಶಿವಕ್ಕ ಮತ್ತೆ ಆಕಿಗೆ ಮತ್ತೆ ಹಂಗಾರ ಜೋಳ ಕೊಟ್ಬಿಡು ಮತ್ತೆ ನಿನ್ನ ಆಕಳ ಎಲ್ಲ ತಿಂದು ಹೋಗ್ಯಾವಂತ ಅಯ್ಯಯ್ಯ ನೀವಿಬ್ರು ಆಕಿ ಸಾರ್ತೀನ ಮಾತಾಡ್ಕೊಂಡ್ ಬಂದಿರ ನಂಗಾರ ನೀವು ನನ್ನ ಮನ್ಯಾಗ ಜೋಳ ಇದ್ದಿದ್ದು ನೋಡಿ ಹಂಗಾರ ಆಕಿ ಮನ್ಯಾಗ ಜೋಳ ಹೆಂಗಾರ ಮಾಡಿ ಎಬಸ್ಕೊಂಡ ಹೋದ್ರತ್ ಅಂತ ಹೇಳಿ ನೋಡ್ಲತ್ತಕ್ಕ ಹೆಂಗ್ ಮಾತಾಡಕತ್ತಾಳ ಈಕಿ ಏ ಶಿವಕ್ಕ ಹೆಂಗ ವಾದ ಮಾತಾಡೋದು ನಮ್ಗೇನು ಕನಸು ಬಿದ್ದಿತ್ತನ ನೀವಿಬ್ರು ಜಗಾಡಕತ್ತೀರ ಅನ್ನೋದು ನಾವು ಹಂಗ ಹೊಂಟಿದ್ವಿ ದಾಟಿ ನೀವು ಜಗಾಡಕತ್ತೀರಲ್ಲ ಅಂತೇಳಿ ನಾವು ಇಲ್ಲಿ ಬಂದ್ವಿ ನೀವು ನಮ್ಗ ಮಾತಾಡಕತ್ತಿ ಅಲ್ಲಿ ಈಕಿ ಹಗರ ಇಲ್ಲಕಿ ಹೆಣ್ಮಗಳ ಈಕಿ ಯಾವಾಗಲೂ ದಿವಸ ಆಕಿಗೆ ರೂಢಿನ ಐತದ ದನಗಳು ಬಿಚ್ಚ ಹೊಡೆದ್ ಬಿಡ್ತಾಳ ಈಕಿ ಮೊನ್ನೆ ನನ್ನ ಬಾಗಲ್ದಾಗ ಒಣಾಕಿದ್ದೂನು ಅಕ್ಕಿನ ತಿಂದು ಹೊಕ್ಕಿತ್ತು ಈಕಿ ಯಾಕ ನಾ ಪುಣ್ಯ ಕಾಲೇ ಇದ್ದ ಬಾಗಲ್ದಾಗ ಹೊಡೆದೆ ಮುಂದ್ ಕಥ ಆತ್ತಾಗ ನೋಡ ಶಿವಕ್ಕ ದನ ಯಾರ ಮನ್ಯಾಗ ಇರೋದಿಲ್ಲ ಎಲ್ಲಾರ ಮನ್ಯಾಗೂ ಇರ್ತಾವ ದನ ಕರ ಅವನ್ನ ಏನೈತಲ್ಲ ಅತ್ತ ಹೋಗಿ ಊರ್ ದಾಟಿಸಿ ಹೊಲ ಮಠ ಹೋಗಿ ಹೊಡೆದ್ ಬರ್ಬೇಕು ಬಾಯ್ ಮಾಡಿ ಬರ್ಬೇಕು ಈ ಊರಾಗ ಹಂಗ ಬಿಟ್ಬಿಟ್ರ ಯಾರ ಬಿಸಿಲು ದಿನ ಅಂತೇಳಿ ಕಾಳು ಕಡೆ ಒಣಾಕಿರ್ತಾರ ಮಾಡಿರ್ತಾರ ಮತ್ತೆ ಹೋಗಿ ಮತ್ತೆ ಅವಕ್ಕೇನ್ ಗೊತ್ತಾಗತ್ ಬಾಯಿ ಇಲ್ಲ ದನ ಹೋಗಿ ತಿಂದ್ಬಿಡ್ತಾವ ನೀ ಹಿಂಗ್ ಮಾಡಿದ್ರೆ ಹೆಂಗವ ಮತ್ತೆ ಏ ಶಿವಕ್ಕ ಏನಂತ ಈಗ ನೀನು ಕೊಡ್ತೀಯ ಕೊಡೋದಿಲ್ಲ ಹೇಳೀಗ ಇಲ್ಲಂದ್ರೆ ನಿನ್ನ ಗಂಡ ಬರ್ಲಿ ನಿನ್ನ ಗಂಡನ ಮುಂದೆ ಹೇಳ್ತಾನ ನಾನು ಅಯ್ಯಯ್ಯ ಹೇಳ್ಕೊ ಹೋಗ ಏನೇನ್ ದೊಡ್ಡ ಅಪರಾಧ ಮಾಡಿ ನಾನು ತರ ಮಾತಾಡಕತ್ತಿ ಇಲ್ಲಿ ನೀಗ ನೋಡಕ್ಕೆ ಯಾರ್ದಾರ ಹೆದರಿಕೆ ಐತಿನ ಎಲ್ಲಾರ್ಗಿ ಮಿಕ್ಕೆ ನಿಂತಾಳಿಕಿ ಅಯ್ಯ ಬಸಕ್ಕ ಅದ್ರಿಲ್ ಬಿಡು ನೀನು ಮೆತ್ತನ್ ಮಳಿ ಅಂತಕಿ ಅದಕ್ಕ ಓಡಿ ಹೋಗಿದ್ಲ ನೀನು ಸೊಸಿ ಮೊನ್ನೆ ಅಕಲೆ ನಾಡ ಬೋಸಡಿ ಮತ್ತೆ ಹೋಲ್ಬಿಡು ಅಂತಂದಂಗ ಬಾಳ ತಿಂಡಿಗಿತಿ ನಿಂದ ಏ ಬಸಕ್ಕ ಹೋಲ್ಬಿಡ ಹಂಗ ಹೊಡ್ಯಾಕದ ಹೋಗಬೇಡ ಹಂಗ 2 ಮಾತು ಮಾತಾಡ್ತಿರಲ್ಲ ಅಷ್ಟ ಮಾತಾಡಿ ಇದನ್ನು ಹೊಡ್ಯಾಕದ ಹೋಗಬೇಡ ಹಂಗ ನನ್ನ ಹೊಡ್ಯಾಕತ್ತಾರ ಯಾವ ಇವರೆಲ್ಲಾರು ಕೂಡಿ ಯಾರ ಬರ್ರಿ ಬಿಡಿಸ್ಕ ಬರ್ರಿ ಇವ್ರು ಹೊಡ್ಯಾಕತ್ತಾರ ನನ್ನ ಏ ಶಿವಕ್ಕ ಏನು ಬಾಂಡೆದಿಯ ನೀನ ಎಲ್ಲಾರು ಕೂಡ್ಸಿ ಹೊಡ್ಯಾಕತ್ತಾರ ಅಂತ ಹೇಳ್ತೀಯಲ್ಲ ನಾವು ಹೋಲ್ಬಿಡು ಅಂತ ನಾವು ಹೇಳಕತ್ತೇಕಿಗೆ ಮತ್ತೆ ನೀವು ಹೊಡ್ಯಾಕತ್ತಾರ ಅಂತ ಹೇಳ್ತೀಯಲ್ಲ ಗಣ ಬಾಂಡೆದಿ ಬಿಡ ನೀನಾದ್ರು ಇವರು ಬೇಕಂತನ ನನ್ಗೆ ಜಗಳ ತೆಗೆದ ಹೊಡೆದ ನನ್ನ ಮನೆಯ ಜೋಳ ಇಸ್ಕೊಂಡು ಹೋದ್ರಾತ ಅಂತೇಳಿ ಮಾಡಾಕತ್ತಾರ ಹಿಂಗೆ ಇವ್ರು ಬರ್ರಿ ಯಾರ ಹೇಳ ಬರ್ರಿ ಇವ್ರಿಗೆ ಏನ್ ಜಗಳ ಮಾಡಾಕತ್ತೀರಲ್ಲಿ ಬಂಗಡಿಯಾರ ಬರ್ಬಿ ಅಮ್ಮ ಬಂದೆ ಬೇಸತ್ ಬರ್ಬಿ ನೋಡ್ಬಿ ಅಮ್ಮ ಇವರು ನನ್ನ ಗುಡಿ ಜಗಳ ತೆಗದಾರ ನನ್ನ ದನ ಬಂದಾವ ಅಂತೇಳಿ ನಾ ಏನ್ ಮಾಡಲಿ ಹೇಳ್ಬಿ ನನ್ನ ಆಕಳು ಗುಡಿ ಹುಡ್ಬೇನ ಜೋಳ ತಿಂದಾವಂತ ನಂಗೆ ಜೋಳ ಕೊಡು ಅಂತೇಳಿ ನಂಗೆ ಕುಡಿ ಜಗಳ ತೆಗದು ನನ್ನ ಹೊಡ್ಯಾಕತ್ತಾಳ ಹೋಳ್ಬಿ ಏಯ್ ಚಂದ್ರವ್ವ
ಮಾತು ಬದಲಾಯಿಸ್ಬೇಡ ನೀನು. ಏನು ಮಾತಾಡಿದಿ ನೀನು? ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋದಿ ನೀನು? ಏನಂದಿ ನೀನು ನನಗೆ? ನಾವು ಮಾತಾಡಕತ್ತೇವಿ ಏನೋ ನೀ ಹೇಳಿದ್ದೇನು? ನಾನು ಸಸಿ ಓಡಿ ಹೋಗ್ಯಾಳ ಅಂತ ಹೇಳ್ತೀರಿ. ಎಷ್ಟು ನಿನಗೆ? ಚಂದ್ರವ್ವ, ನೀನು ಮಾತಾಡಿದ್ದು ಹದ್ದಲ್ವಾದ. ಹಂಗೆಲ್ಲ ಮಾತಾಡ್ತಾರನ? ಓಡಿ ಹೋಗ್ಯಾಳ ಹಂಗ ಹಿಂಗಂದ್ರೆ ಏನದು ಹಂಗೆ ಮಾತಾಡೋದು? ನೋಡಿ ನೀ ಓಡಿ ಹೋಗಿದ್ಲ ಅನ್ನೋದನ್ನ ನಾ ಅಷ್ಟ ಹೇಳೋದೇನ ಇಕ್ಕ. ಇಡೇ ಊರ ಮಂದಿನ ಹೇಳ್ತಾರಲ್ಲ ಬಸಕ್ಕನ ಸಸಿ ಓಡಿ ಹೋಗಿದ್ಲ ಅಂತೇಳಿ. ಹಾ ಹೇಳ್ತಾರ ಇಡೇ ಊರ್ ಮಂದಿ ಹೇಳ್ತಾರ. ನಿಮ್ಮಂತವ್ರು ಕೆಲ್ಸಕ್ಕೆ ಬರ್ದವ್ರು ಇರ್ತಿರಲ್ಲ, ಬಾಯಿಗೊಂದು ಮಾತು ಸಿಕ್ಕರೆ ಸಾಕ ಅದನ್ನ ಎಲೆ ಅಡಿಕೆ ಮಾಡಿ ಹಾಕೊಂಡ್ಬಿಡ್ತೀರಿ. ಅದೇನಿರ್ತತಿ ವಿಷಯ ಏನಿರ್ದಲ್ಲ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಒಟ್ಟು ಏನೋ ಒಂದು ಹಬಲಿಸ್ಬಿಡುದು ಅದಲ್ಲ ನಿಮ್ ಕೆಲಸ. ಏನಲ್ಲೇ ಚಂದ್ರಿ, ನಿಂದು ಬಾಯಿ ಹಿಡುತ್ತಿಲ್ಲ. ಬಾಯಿ ಭಾಳ ಹಗರೈತ್ ನಿಂದು. ನೀನು ಹೆಂಗ್ ಮಾತಾಡ್ಬೇಕು ಹೆಂಗಿಲ್ಲ ಅನ್ನೋದು ನಿನಗೂ ಅರ್ಥನೇ ಇಲ್ಲ. ಎಷ್ಟು ಅಲ್ಲ ಬೇಮ್ಮ, ಎಷ್ಟು ತಗಲ್ ಹೊಡ್ಯದಾಳ ನೋಡಿಕಿ. ಅಲ್ಲ ಈಕಿ ದನಗಳು ಬಂದು ನನ್ನ ಬಾಗಲ್ಲಾನು ಜೋಳ ತಿಂದು ಹೋಗ್ಯಾವು. ಅಷ್ಟೂನು ಜೋಳ ಕೊಡು ಅಂತೇಳಿ ನಾ ಹೇಳಕ್ ಬಂದ್ರ ಮಾತು ಎಲ್ಲೆಲ್ಲಿಗೆ ತಿರುಗಿಸಾಕತ್ಬಿಟ್ಟಾಳಿಕಿ. ಆತ್ ಬಿಡೆ ಕೊಡ್ತಾನಿ ಜೋಳ. ನೀನ್ ಆ ಚಿಟ್ಟಿ ಈ ಚಿಟ್ಟಿ ಅಂದ್ರೆ ನಮ್ಗೆ ಆಗೋದಿಲ್ವಾ? 2 ಚಿಟ್ಟಿ ಕೊಡ್ತಾನಿ, ತಗೊಂಡು ಹೋಗು ಜೋಳನ. ನೀವು ಬಾಗಲ್ದಾಗ ನಿಂತ್ಕೊಂಡು ಬಾಯಿ ಮಾಡ್ಕೊತ ನಿಂದ್ರಕ್ ಹೋಗ್ಬೇಡ್ರಿ ನೀವು. ನೋಡು ಚಂದ್ರವ್ವ, ಆಗಲ್ಲಕ್ಕ ನೀ ಈ ಮಾತು ಹೇಳ್ಬಿಟ್ಟಿದ್ದೆ ಅಂದ್ರೆ ಆಕಿ ಇಷ್ಟೆಲ್ಲ ಮಾತಾಡ್ತಿದ್ಲನ ಹೇಳಂಗ್ರ? ನೀನು ಬಾ ಮಾತಾಡಿದೀವ ನೀನು. ಇಲ್ಲಡ ಶಿವಕ್ಕ, ನೀ ಜೋಳ ಕೊಡು ಬಿಡು ಅದು ಬೇರೆ ವಿಚಾರ. ನನ್ನ ಸೊಸಿಗೆ ಮಾತಾಡಿದೆಲ್ಲ, ನನ್ನ ಸೊಸಿ ಹೆಂಗಂತೆ ನನಗೆ ಗೊತ್ತೈತಿ. ನಿನಗೇನು ಗೊತ್ತೈತಿ? ಇದ ಅಂದಿನಿ. ಇನ್ನೊಮ್ಮೆ ಏನಾರು ಅಂದಿದ್ದೆ ಅಂದ್ರೆ ಮತ್ತೆ ನೀನು ಬಾಳೆ ಒಜ್ಜಾಕತ್ ನೋಡು. ಮತ್ತೆ ಹೇಳ್ತಾನೀಗ